ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ನಾನು ಬಂದಿದ್ದೀನಿ. ಇದು ನೋಡ್ತಾ ಇದ್ದೀರಾ, ಈ ಸೊಪ್ಪನ್ನ ಇದನ್ನು ಮೊರಿಂಗಾ ಅಂತ ಕರೀತಾರೆ, ಅಥವಾ ಇದು ನುಗ್ಗೆ ಸೊಪ್ಪು. ಇದನ್ನು ತಿನ್ನೋದ್ರಿಂದ ಎಷ್ಟು ಅಡ್ವಾಂಟೇಜ್ ಇದೆ ಅಂದರೆ, ಇದು ನ್ಯೂಟ್ರಿಷನ್ ರಿಚ್ ಆಗಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಸಪೋರ್ಟ್ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಬ್ರೈನ್ ಬೂಸ್ಟ್ ಮಾಡುತ್ತೆ, ಸ್ಕಿನ್ ಆ್ಯಂಡ್ ಹೇರ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ, ಇನ್ಫ್ಲಮೇಷನ್ ರೆಡ್ಯೂಸ್ ಕೂಡ ಮಾಡುತ್ತೆ. ಇಷ್ಟೊಂದು ಬೆನಿಫಿಟ್ಸ್ ಇರೋವಂಥ ಸೊಪ್ಪನ್ನ ನಾವು ಮಿಸ್ ಮಾಡ್ಕೊಳ್ಬಾರ್ದಲ್ವಾ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಕರಿ ಲೀವ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ನಾವು ಹಸಿ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಹಿಂಗು. ಇಷ್ಟು ಐಟಮ್ಸ್ ನಾವು ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಿ. ಈಗ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಸೊಪ್ಪು ನಾನು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಮಾಡಿದ್ದು. ನಾನು ಅಂದ್ಕೊಂಡೆ ಟೇಸ್ಟ್ ಹೇಗಿರುತ್ತೋ ಅಂತ, ಬಟ್ ಇಟ್ ಈಸ್ ಟೂ ಗುಡ್. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಮಿಸ್ ಮಾಡ್ಕೊಳ್ಳೇಬೇಡಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇದನ್ನು ಮತ್ತೆ ಸೊಪ್ಪು ಜೊತೆಗೆ ಕೂಡ ಇದು ಬೇಯುತ್ತೆ. ನಾವು ಈಗ ಇದಕ್ಕೇ ಒಂದು 2 ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಹುಳಿಗೆ ಬೇಕಿದ್ದರೆ ಇಲ್ಲಿ ನಾವು ಲೆಮನ್ ಅಥವಾ ತಾಮ್ರಿನ ಹುಣಸೆ ರಸನ ಯೂಸ್ ಮಾಡ್ಕೊಳ್ಬೋದು. ನನಗೆ ಟೊಮ್ಯಾಟೋನೇ ಸಾಕು ಅನಿಸ್ತು. ಇದನ್ನು ಕೂಡ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಈಗ ನೋಡಿ ಫ್ರೈ ಆಗಿದೆ. ಇದೇ ಒಗ್ಗರಣೆಗೆ ನಾನು ನುಗ್ಗೆ ಸೊಪ್ಪನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ, ಬಿಕಾಸ್ ಇದು ಸ್ವಲ್ಪ ಹಸಿ ವಾಸನೆ ಬರ್ತಾ ಇರುತ್ತೆ. ನನಗನ್ನಿಸ್ತು ಕುಕ್ ಮಾಡುವಾಗ ಅದರ ಸ್ಮೆಲ್ ನೋಡಿಬಿಟ್ಟು ನಾನು ಇದನ್ನ ತಿನ್ಬೋದಾ ಅಥವಾ ತಿನ್ನೋಕ್ಕಾಗುತ್ತಾ ಇದನ್ನು ಅಂತ. ಬಟ್ ಕುಕ್ ಆದಮೇಲೆ ಆ ಥರ ಯಾವುದೇ ಸ್ಮೆಲ್ ಬರೋಲ್ಲ. ಆ್ಯಂಡ್ ಇದು ದಾಲ್ ಕೂಡ ತುಂಬ ಟೇಸ್ಟಿಯಾಗಿ ಬಂದಿದೆ. ಅದಕ್ಕೆ ನಾನೀಗ 1 ಟೇಬಲ್ ಸ್ಪೂನ್ ಮಸಾಲ ಪೌಡ್ರ್ ಸಾಂಬಾರು ಮಸಾಲ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. 1/2 ಟೀ ಸ್ಪೂನ್ ಚಿಲ್ಲಿ ಪೌಡರ್. ಇನ್ನೊಂದು ಸರಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದರಲ್ಲಿರೋ ನೀರೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೊಪ್ಪು. ಇದೇ ಒಗ್ಗರಣೆಗೆ ನಾನು ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1-2-3 ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಈ ದಾಲ್ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನಾವು ವಾಟರ್ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದನ್ನು ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 5 ವಿಷಲ್ಸ್ ತೊಗೊಳ್ತೀನಿ. ಇದನ್ನು ನಾನಿವತ್ತು ನನ್ನ ಮನೇಲಿ ದೋಸೆ ಮಾಡಿದ್ದೆ. ಹಾಗಾಗಿ ದೋಸೆ ಜೊತೆ ಟೇಸ್ಟ್ ಮಾಡೋಣ ಅಂತ ನಾನಿಲ್ಲಿ ದೋಸೆ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಶನ್ನು ನೀವು ಚಪಾತಿಗೆ, ರೈಸ್ಗೆ, ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅಥವಾ ದೋಸೆ ಜೊತೆಗೂ ಕೂಡ ದಾಲ್ ಥರ ನಾವು ಟೇಸ್ಟ್ ಮಾಡ್ಬೋದು. ದೋಸೆ ರೆಡಿ ಆಗಿದೆ. ಆ ಕಡೆ ಕುಕ್ಕರ್ 5 ವಿಷಲ್ಸ್ ಆಗಿದೆ. ಅದನ್ನು ಚೆಕ್ ಮಾಡೋಣ. ನೋಡಿ, ಆಫ್ಟರ್ 5 ವಿಷಲ್ಸ್ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ. ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ದಾಲ್ ಇವಾಗ ರೆಡಿಯಾಗಿದೆ. ಇದು ದೋಸೆಗೂ ಕೂಡ ತುಂಬ ಚೆನ್ನಾಗಿತ್ತು. ಪ್ಲಸ್ ನಾನು ರೈಸ್ ಜೊತೆಗೂ ಕೂಡ ಟೇಸ್ಟ್ ಮಾಡಿದ್ದೀನಿ. ರೈಸ್ ಜೊತೆಗೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ದಾಲ್ ತಿಂದಾಗ ತುಂಬ ಟೇಸ್ಟ್ ಆಗಿತ್ತು. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.